ಏನು ಮಾಡತ್ತೀರಿ? ಬೀಜ ಹಾಕ್ಕೊಳತ್ತದ ಅಣಬೆ ಬೀಜ. ಅಣಬೆ ಬೀಜ ಹಾಕ್ಲತ್ತೀರಿ? ಪ್ಯಾಕೆಟ್ ಅದು. ನಿಮ್ಮ ಕೈದಾಗ ಏನು ಪ್ಯಾಕೆಟ್ ಅದು? ಇದು ಇದ್ರದ್ದು ಭತ್ತದ ಪ್ಯಾಕೆಟ್ ಅದ ಸರ್. ಭತ್ತದ ಪ್ಯಾಕೆಟ್ ಮಾಡಿದ್ವಿ. ಎಷ್ಟು ಜನ ಇಕ್ತೀರಿ? 21 ದಿವಸ. ಕತ್ತಲ ಕೋಣೆಯಲ್ಲಿ 21 ದಿವಸ. ಇಲ್ಲ ಈಗ ಸ್ಟೆರಿಲೈಸೇಷನ್ ಎಷ್ಟು ಗಂಟೆ ಮಾಡಿರಿ? ಇದು ಮಿನಿಮಮ್ 1.5 ತಾಸು ಆಗ್ತದೆ. 1.5 ತಾಸು. ಹೌದು. ಒಂದು ಪ್ಯಾಕೆಟ್ದಾಗ ಎಷ್ಟು ಗ್ರಾಮ್ ಹಾಕ್ತೀರಿ? ಒಂದು ಪ್ಯಾಕೆಟ್ದಾಗ ಎಷ್ಟು ಗ್ರಾಮ್ ಬೀಜ ಹಾಕ್ತೀರಿ? 50 ಗ್ರಾಮು 75 ಗ್ರಾಮ್ ತನಕ ಹಾಕ್ತೀವಿ. 100 ಗ್ರಾಮ್ ಭೀ ಹಾಕ್ಬೋದಾ? 100 ಗ್ರಾಮ್ ಹಾಕ್ಬೋದು ರೀ? ವ್ಯತ್ಯಾಸ ಬರ್ತದ? ಸರ್ ಇದು ಎರಡೇ ಸ್ವಲ್ಪ ಬೀಜ ಜಾಸ್ತಿನೇ ಇಲ್ಲ ಸರ್. ಅದು ಭತ್ತದಲ್ಲೂ ಹಸಿ ಅದ ರೀ? ಹಾಂ ಹಸಿ ಅದ ಸರ್. ಹಸಿ ಅದ. ಫುಲ್ ಹಸಿ ಇದ್ರೆ ಫುಲ್ ಹಸಿ ಇರ್ತದೆ ಸ್ವಲ್ಪ. ಹಾಂ ಫುಲ್ ಹಸಿ ಇದ್ರೆ ಪರವಾಗಿಲ್ಲ. ಹಾಂ. ಕಂಪ್ಲೀಟ್ ಆಯ್ತು. ಅದು ಯಾವ ಲಿಕ್ವಿಡ್ ಅದ ರೀ? ಇದು ಇದಲ್ಲ ಸರ್, ಇಥನಾಲ್ ಅದ ಸರ್. ಇಥನಾಲ್ ಇಥನಾಲ್ ಅದ ಸರ್. ಸ್ಟೆರಲ್ ಮಾಡ ಸ್ಟರ್ಲೈಸರ್ ಇದೆ ಸರ್ ಮ್ಯಾಲೆಲ್ಲ. ಸ್ಟರ್ಲೈಸರ್ ಆದ್ಮೇಲೆ ಸರ್ 3 ಲೇಯರ್ 4 ಲೇಯರ್ ತನಕ 4 ಲೇಯರ್ ಹಾಕ್ತಿರಲ್ಲ? ಈಗ ಇದು ನಾವು ಹಾಕ್ದೇವಂತ ತಿಳ್ಕೊರಿ, ಕತ್ತಲ ಕೋಣೆಗೆ ಎಷ್ಟು ಜನ ಹಾಕ್ತೀರಿ? 20. ಇದು ಪ್ಯಾಕೆಟಿಗೆ ಭಾಳ ಅಬ್ಸರ್ವ್ ಮಾಡಿ ಹಾಕ್ಲಿಕ್ಕೆ ಮಾತ್ರ ಬಂದ್ಬಿಟ್ಟು ಹೇಳ್ತದೆ ಸರ್. ಖರಾಬ್ ಬಂದ್ಬಿಡ್ತದೆ. ಸ್ವಲ್ಪ ಯೂಸ್ ಮಾಡಿ ಭಾಳ ಫಿಂಗರ್ಗಳು ಆಡಿಸ್ತಾ ಮಾಡ್ತಾ ಇರ್ಬೇಕಂತ ಸುಮ್ಮನೆ ಆಡಿಸ್ತಾ ಇರ್ಬೇಕಂತ. ಜಾಸ್ತಿ ಅಬ್ಸರ್ವ್ ಮಾಡಿ ಇದು ಮಾಡ್ಬೇಕಾದ್ರೆ ಪ್ಯಾಕೆಟ್ ಹೋಗ್ಬಿಡ್ತದೆ, ನುಕ್ಸಾನ ಆಗ್ತದೆ. ಫುಲ್ ಎಷ್ಟು ದಿನ ಬಿಸಿಲ ಇಕ್ತೀರಿ ಹೊರಗೆ? ಇದು ಒಣಗತಾನೆ ಇರ್ತೀವಿ ಸರ್. ಪೂರ ಒಣಗಬೇಕು. ಹಸಿ ಮಾತ್ರ ಇರಬಾರ್ದು. ಹಸಿ ಇತ್ತು ಗ್ರೀನ್ ಕಲರ್ ಇದ್ದಿರೋದು ಕಂಟಾಮಿನೇಷನ್ ಇರ್ತದೆ ಸರ್. ಹಾಂ. ಗ್ರೀನ್ ಕಲರ್ ಇರ್ಬಾರ್ದು. ಯಾವ್ದಾರ ಒಂದು SRP ಆಗ ಗ್ರೀನ್ ಕಲರ್ ಇತ್ತು ಮಾಡ್ಕೊಂಡು ಕಂಟಾಮಿನೇಷನ್ ಇರ್ತದೆ. ತೆಗೆದು ಹಾಕಬೇಕು. ಇರೋ ಒಂದು ಪ್ಯಾಕೆಟ್ದಾಗ ಎಷ್ಟು ಗ್ರಾಮ್ ಅಂದಿರಿ? ಸರ್ ಇದು ಈಗ 1 kg ಸ್ಟರ್ಲೈಸರ್ ಬ್ಯಾಗ್ ಸರ್ ಇದು. ಹಾಂ. ಈಗ ನಾವು ಒಂದು 100 ಗ್ರಾಮ್ 100 ಗ್ರಾಮ್ ಪಾನ್ ಹಾಕ್ತೀವಿ.